ಇದು ಹಿಂದೂ ರಾಷ್ಟ್ರವೇ ಅಂತ ಹೇಳಿ ಪೇಜಾವರ ಶ್ರೀಗಳು ಮಾತಾಡಿದ್ದಾರೆ. ಇದು ಪಾಕಿಸ್ತಾನ ಅಥವಾ ಚೀನಾ ಅಲ್ಲ, ಹಿಂದೂಸ್ತಾನ. ಇದು ಹಿಂದೂಸ್ತಾನದಲ್ಲಿ ಎಲ್ಲಾ ಧರ್ಮದವರು ಕೂಡ ಇದ್ದಾರೆ. ಹಿಂದೂಸ್ತಾನ ಆಗಿರೋ ಕಾರಣಕ್ಕೇನೆ ನಾವೆಲ್ಲರೂ ಕೂಡ ಇರುವಂಥದ್ದು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ರಾಮ ಮಂದಿರ ಉದ್ಘಾಟನೆ ವೇಳೆ ಇದು ಅರೆಸ್ಟ್ ಮಾಡಿರುವಂಥದ್ದು ಜನರಲ್ಲಿ ತಪ್ಪು ಭಾವನೆ ಬಂದಿದೆ ಅಂತ ಹೇಳಿ ಶ್ರೀಗಳು ಮಾತಾಡಿದ್ದಾರೆ. ಗೊತ್ತಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದು ಅಂತ ಹೇಳಿದ್ರೆ ಇವಾಗ ಹಿಂದೂ ರಾಷ್ಟ್ರ ಆಗಿಲ್ವ? ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಆಗಿದೆ. ಇದು ಇನ್ನು ಮಾಡ್ಲಿಕ್ಕೆ ಏನಿದೆ ಹೇಳಿ? ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಹೇಳಿ? ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂಗಳು ಯಾವತ್ತೂ ಕೂಡ ಸಂಕುಚಿತ ಮನೋಭಾವವನ್ನು ಪಡೆದವರಲ್ಲ. ನಮ್ಮಲ್ಲಿ ಗಮನಿಸಿ, ನಿತ್ಯ ನಾವು ನಮ್ಮನ್ನು ಒಳಗೊಂಡಂತೆ ಅನೇಕ ಮಂದಿ ಒಳಗೊಂಡಂತೆ ನಾವು ನಿತ್ಯ ಹೇಳ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ ಅಷ್ಟೇ ಹೊರತು ಹಿಂದೂಗಳಿಗೆ ಉಳಿತಾಗಲಿ ಅಂತ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು, ಇದು ಎಲ್ಲರಿರುವಂತಹ ದೇಶ ಆಗಿದೆ. ಹಿಂದೂ ರಾಷ್ಟ್ರ ಆದದ್ದರಿಂದಾಗಿ ಇಲ್ಲಿ ಎಲ್ಲರೂ ಇದ್ದಾರೆ. ಯಾವುದು ಪಾಕಿಸ್ತಾನದಲ್ಲಿ ಹೀಗಾಗತ್ತಾ? ಚೀನಾದಲ್ಲಿ ಹೀಗಾಗತ್ತಾ? ಯಾವ ದೇಶದಲ್ಲಿ ಆಗುತ್ತೆ? ಇದು ಹಿಂದೂ ರಾಷ್ಟ್ರ ಆಗಿದ್ದಕ್ಕೆ ಇಲ್ಲಿ ಎಲ್ರಿಗೂ ಅವಕಾಶ ಇದೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಮಯ ಸನ್ನಿಹಿತವಾಗಿದೆ. ಆ ಕಾಲದಲ್ಲಿ ಇಂತಹ ಕಾರ್ಯವನ್ನು ಕೈಗೊಂಡದ್ದಕ್ಕಾಗಿ ಅದು ಜನರಲ್ಲಿ ತಪ್ಪು ಭಾವನೆ ಬರ್ತಾ ಇದೆ. ನಮ್ಗೆ ಗೊತ್ತಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದು ಅಂತ ಹೇಳಿದ್ರೆ ಇವಾಗ ಹಿಂದೂ ರಾಷ್ಟ್ರ ಆಗಿಲ್ವ? ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಆಗಿದೆ. ಇದು ಇನ್ನು ಮಾಡಲಿಕ್ಕೆ ಏನಿದೆ?